ಕೃಷಿ ಪ್ರಧಾನವಾದಂತಹ ಈ ಭಾಗದ ರೈತರು 1940-42ರಲ್ಲಿ ಬೈಲಮಂಗಲದ ಜಲಾಶಯವನ್ನ ಬ್ರಿಟಿಷರು ಕಟ್ಟಿಸ್ಕೊಡ್ತಾರೆ. ಅಧ್ಯಕ್ಷರೇ, ಈ ಭಾಗದ ಬಿರ್ರಿ ಜಲಾಶಯವನ್ನ ನೀವೆಲ್ಲರೂ ಕೂಡ ಬರ್ತಾ ನೋಡ್ಕೊಂಡ್ ಬಂದ್ರಿ. 1940-42ರಲ್ಲೇ ಈ ಭಾಗದ ಜನರು ಕೃಷಿ ಮಾಡಲಿ ಅಂತೇಳಿ ಬ್ರಿಟಿಷರು ದೂರದೃಷ್ಟಿಯನ್ನು ಇಟ್ಕೊಂಡು ಒಂದು ಜಲಾಶಯವನ್ನ ಕಟ್ಕೊಟ್ರು. ನಂತರ ಸ್ವತಂತ್ರ ಬಂತು. ಸ್ವತಂತ್ರ ಬಂದ ಮೇಲೆ ಬಿಳಿಯ ಬ್ರಿಟಿಷರು ಹೊಂಟೋದ್ರು, ಕಪ್ಪು ಬ್ರಿಟಿಷರು ನಮ್ಮನ್ನ ಆಳಕ್ ಬಂದ್ರು. ಬಂದಂತ ಏನ್ ಮಾಡಿದ್ರು, ಅಭಿವೃದ್ಧಿಯ ನೆಪದಲ್ಲಿ ಇಂಡಸ್ಟ್ರಿಗಳನ್ನ ಮಾಡಿ ಆ ಇಂಡಸ್ಟ್ರಿಯ ಮೂಲಕ ಆ ಜಲಾಶಯಕ್ಕೆ ಕೆಮಿಕಲ್ ಅನ್ನ ಬಿಟ್ಟು 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 ಪೊಲ್ಯೂಷನ್ ಮಾಡಿದ್ರೆ ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ಮಾಡಿದವರು ಯಾರು ಅಲ್ಲ, ಬ್ರಿಟಿಷರಲ್ಲ. ಬ್ರಿಟಿಷರು ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡಲಿ ಅಂತ ನಮ್ಮ ರೈತರಿಗೆ ಡ್ಯಾಮ್ ಅನ್ನ ಕಟ್ಕೊಟ್ರು. ಆದ್ರೆ ನಮ್ಮನ್ನ ಆಳ್ತಿರ್ತಕ್ಕಂಥ ಕಪ್ಪು ಬ್ರಿಟಿಷರಿದಾರಲ್ಲ ಇಲ್ಲಿ, ಅವರೆಲ್ಲರೂ ಕೂಡ ನಮ್ಮನ್ನ ಆಳ್ತಕ್ಕಂಥವ್ರು ಆ ಮಲಿನವನ್ನ ಮಾಡಿ ಇವತ್ತು ಈ ಮಟ್ಟಕ್ಕೆ ಈ ಜಲಾಶಯವನ್ನ ತಂದಿಕ್ಕಿದ್ರು. ಅವ್ರಿಗಿರ್ತಕ್ಕಂಥ ದೂರದೃಷ್ಟಿ ನಮ್ಮನ್ನ ಆಳ್ತಕ್ಕಂಥ ಈ ಮುಖ್ಯಮಂತ್ರಿಗಳಿಗೆ ಇಲ್ವಲ್ಲ ಅಂತಕ್ಕಂಥದ್ದು ನೋವು ನಮ್ಗೆ. ಇವತ್ತು ಇನ್ನೊಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಹೋರಾಟಕ್ಕೆ ನಾನು 1 ವರ್ಷದಿಂದಲೂ ಕೂಡ ಅಧ್ಯಕ್ಷರು ನೋಡ್ತಾ ಇದ್ದೀನಿ, ಒಬ್ಬ ಮಠಾಧೀಶರು ಕೂಡ ಬೆಂಬಲವನ್ನ ಕೊಡ್ತಾ ಇಲ್ಲ. ದುರ್ದೈವ, ಅಲ್ಲೆಲ್ಲ ಒಬ್ಬರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಲಾಬಿ ಮಾಡ್ಲಿಕ್ಕೆ ಹೋಗ್ತಾರೆ ಮಠಾಧೀಶರು. ಪ್ರಮಾಣ ವಚನ ಸ್ವೀಕರಿಸಕ್ಕೆ ಹೋಗ್ತಾರೆ ಮಠಾಧೀಶರು. ಅನ್ನವನ್ನ ಬೆಳೆಸ್ಕೊಡ್ತಕ್ಕಂಥ ಈ ರೈತ ಬೆಂಬಲವಾಗಿ ಒಬ್ಬ ಮಠಾಧೀಶರು ಕೂಡ ನಿಂತ್ಕೊಳ್ಳಿಲ್ಲ. ಈ ವೇದಿಕೆ ಮೂಲಕ ನಾನು ಧಿಕ್ಕಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನೊಂದು ಕಡೆ ಏನು ಒಳ ಮೀಸಲಾತಿ ಹೋರಾಟ ಇರ್ಬೋದು, ಹಲವಾರು ಮೀಸಲಾತಿ ಹೋರಾಟಗಳು ಕೂಡ ಪಾದಯಾತ್ರೆ ಮಾಡಿದಂತ ಮಠಾಧೀಶರು ಇವತ್ತು ರೈತ ಬಂದು ಬೀದಿಗೆ ಬಿದ್ದಿದ್ದಾರೆ. ಈ ಭಾಗದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ಕಳ್ಕೊಳ್ತಿದ್ದಾನೆ. ಇವ್ರ ಪರವಾಗಿ ನಿಲ್ಲಬೇಕು ಅಂತ ವಿವೇಕ ಒಬ್ಬ ಮಠಾಧೀಶಗಳು ಕೂಡ ಇಲ್ವಲ್ಲ. ನಾವೆಲ್ಲವೂ ಕಾಲ ಬಿಡ್ತೀವಿ. ನಾನಂತ ಒಂದ್ ದಿವಸ ಯೋಚನೆ ಮಾಡಿದೆ, ಒಂದ್ ಮಠಕ್ಕೆ ಹೋದೆ, ಈ ಮಠಾಧೀಶರು ಬರ್ಲಿಲ್ಲ, ಇನ್ ಕಾಲಿಗೆ ಬೀಳೋದ್ ಬೇಡ ಅಂತ ನಿರ್ಣಯ ಮಾಡ್ಕೊಂಡಿದ್ದೀನಿ ನನ್ನಷ್ಟಕ್ಕೆ ನಾನೇನೆ. ಮತ್ತೆ ಇನ್ನೊಂದು, ಈ ನಾಡಿನಲ್ಲಿ ಏನು ಸಿನಿಮಾ ನಟರಿರಲ್ಲ, ಅವರ ಸಿನಿಮಾಗಳನ್ನ ನೋಡ್ಲಿಕ್ಕೆ ನಮ್ಮ ರೈತರು ಬೇಕು. ಆದ್ರೆ ಈ ರೈತರಿಗೆ ಒಬ್ಬ ಸಿನಿಮಾ ನಟನ್ನು ಕೂಡ ಇನ್ನೂ ಕೂಡ ಬಂದು ಬೆಂಬಲವನ್ನು ಕೊಟ್ಟಿಲ್ಲ. ಮುಂದಿನ ದಿವಸಗಳಲ್ಲಿ ಇದು ಎಚ್ಚರಿಕೆಯ ಗಂಟೆ. ಮುಂದಿನ ದಿವಸಗಳಲ್ಲಿ ರೈತ ಪರವಾಗಿ ನನ್ನ ಮಠಾಧೀಶರು ಸಿನಿಮಾ ನಟರೇನಾರ ಬಂದು ನಿಲ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧನೂ ಕೂಡ ಹೋರಾಟವನ್ನು ರೂಪಿಸಬೇಕಾಗುತ್ತೆ. ಮುಖ್ಯಮಂತ್ರಿಗಳೇ ನಿಮಗೆ ಸ್ವಾಭಿಮಾನ ಇದ್ರೆ, ನೈತಿಕತೆ ಇದ್ರೆ, ಕನಕಪುರ ಭಾಗದಲ್ಲಿ ಒಂದು ನಿಮ್ಮ ಸ್ಟೇಟ್ಮೆಂಟ್ ಮೊನ್ನೆ ಮುಖ್ಯಮಂತ್ರಿಗಳು ಬಂದಿದಾಗ 1 ಇಂಚು ಭೂಮಿಯನ್ನ ಕೊಡಬೇಡಿ, ಕೃಷಿಯನ್ನ ಮಾಡಿ ಕನಕಪುರ ರೈತು. ನೀವು ಕನಕಪುರಕ್ಕೆ ಮುಖ್ಯಮಂತ್ರಿಗಳಲ್ಲ, ಈ ನಾಡಿಗೆ ಮುಖ್ಯಮಂತ್ರಿಗಳು. ಅದನ್ನ ಮರ್ತಿದ್ದೀರಿ. ದಯವಿಟ್ಟು ಮುಖ್ಯಮಂತ್ರಿಗಳೇ, ಮುಂದಿನ ದಿನ ನೀವೇನಾದ್ರೂ ಬಂದ್ರೆ, ಯಾರು ರೈತರಿಲ್ಲ ಅಂತ ಹೇಳ್ತೀರಲ್ಲಪ್ಪ, ಇವತ್ತು ಸಭೆ ಬರಬೇಕಾಗಿತ್ತು. ನೀವು ಇಲ್ಲಿ ನಮ್ಮ ರೈತರಿಂದ ಕರೆ ಕೊಟ್ಟಿರ್ತಾರೆ, ಈ ಸಭೆಗೆ ಬರಬೇಕಾಗಿತ್ತು. ನಮ್ಮ ಅಧ್ಯಕ್ಷ ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ಯಾರ್ಯಾರು ಭೂಮಿಯನ್ನ ಕೊಡ್ತೀವಿ ಅಂತೇಳಿ ಹೇಳಿದರೆ ನೀವು ಕೂಡ ಸಹಿ ತಗೊಂಡು ಡಾಕ್ಯುಮೆಂಟ್ ತಗೊಂಡು ಕೊಡೋಣ ಅಂತಕ್ಕಂಥ ನಾವು ಕೂಡ ತಗೋತೀವಿ. ಇದು ಚಾಲೆಂಜ್ ಅಂತಕ್ಕಂಥ ಆ ಚಾಲೆಂಜ್ ಅನ್ನ ನೀವು ಅಕ್ಸೆಪ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಎದುರಕ್ಕೆ ಹೋಗಬೇಡಿ. ನಿಮ್ಮ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ, ಈ ನಾಡಿನ ರೈತರು ಇವತ್ತು ಎಲ್ಲ ವಿವಿಧ ಜಿಲ್ಲೆಗಳಿಂದನೂ ಕೂಡ ಬಂದು ನಿಮಗೆ ಬೆಂಬಲವನ್ನು ಘೋಷಿಸಿದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.